ಎಸ್ ಥ್ಯಾಂಕ್ ಯು. ನಾನು ಭೀಮಾ ನಾಯ್ಕ ಶಿವಮೊಗ್ಗದಿಂದ. ಮಲೆನಾಡು ಜಿಲ್ಲೆ ಶಿವಮೊಗ್ಗದಲ್ಲಿ ಈ ಬಾರಿ ಮುಂಗಾರು ಕೊರತೆಯಾಗಿರುವಂತದ್ದು. ಹಾಗಾಗಿ ಮಲೆನಾಡಿನ ಬಹುತೇಕ ಜಲಾಶಯಗಳಲ್ಲಿ ನೀರಿನ ಮಟ್ಟ ಸಾಕಷ್ಟು ಕುಸಿತವಾಗಿದೆ, ನದಿಗಳು ಬತ್ತಿ ಹೋಗಿರುವಂತದ್ದು. ಆದ್ರೆ ಕಳೆದ 2 ದಿನಗಳ ಹಿಂದೆ ಚಿಕ್ಕಮಗಳೂರು ಜಿಲ್ಲೆಯ ಶೃಂಗೇರಿ ಸೇರಿದಂತೆ ಕಿಗ್ಗಾ ಭಾಗದಲ್ಲಿ ಮಳೆ ಆಯಿತು. ಹಾಗಾಗಿ ತುಂಗಾ ಜಲಾಶಯಕ್ಕೆ ನೀರಿನ ಪ್ರಮಾಣ ಹೆಚ್ಚಳವಾಗಿರುವಂತದ್ದು. ತುಂಗಾ ಜಲಾಶಯಕ್ಕೆ ನೀರಿನ ಪ್ರಮಾಣ ಹೆಚ್ಚಳ ಆಗಿರೋ ಹಿನ್ನೆಲೆಯಲ್ಲಿ ಇವತ್ತು ನದಿಗೆ ನೀರನ್ನ ಬಿಟ್ಟಿದ್ದಾರೆ. ತುಂಗಾ ನದಿಗೆ ಸುಮಾರು 2500 ಕ್ಯೂಸೆಕ್ಸ್ನಷ್ಟು ನೀರನ್ನ ಬಿಟ್ಟಿರೋದ್ರಿಂದ ಮತ್ತೆ ನಿನ್ನೆಯವರೆಗೂ ತುಂಗೆ ಬರಿದಾಗಿತ್ತು, ಇವತ್ತು ಹರಿತಾ ಇರುವಂತದ್ದು ನಿಮಗೆ ತೋರಿಸ್ತಾ ಹೋಗ್ತೇನೆ. ದೃಶ್ಯಾವಳಿಗಳಲ್ಲಿ ಸಹ ಕಾಣಿಸ್ತಾ ಇದೆ. ಕಳೆದ 2 ದಿನಗಳ ಹಿಂದೆ ಚಿಕ್ಕಮಗಳೂರು ಜಿಲ್ಲೆಯ ಶೃಂಗೇರಿ ಸೇರಿದಂತೆ ಕಿಗ್ಗಾ ಭಾಗದಲ್ಲಿ ಧಾರಾಕಾರ ಮಳೆ ಆಯಿತು. ಹಾಗಾಗಿ ಸಾಕಷ್ಟು ಪ್ರಮಾಣದ ನೀರು ತುಂಗಾ ಜಲಾಶಯಕ್ಕೆ ಬಂದಿರುವಂತದ್ದು. ಹಾಗಾಗಿ ಸುಮಾರು 3.24 ಟಿಎಂಸಿ ಅಷ್ಟು ಇರುವಂತಹ ಸಾಮರ್ಥ್ಯ ಇರುವಂತಹ ತುಂಗಾ ಜಲಾಶಯದಲ್ಲಿ ಈಗ 2.41 ಟಿಎಂಸಿ ನೀರಿರುವಂತದ್ದು. ಹಾಗಾಗಿ ಇನ್ಫ್ಲೋ 2200 ಕ್ಯೂಸೆಕ್ಸ್ನಷ್ಟು ಇನ್ಫ್ಲೋ ಇದೆ. ಹಾಗಾಗಿ 2500 ಕ್ಯೂಸೆಕ್ನಷ್ಟು ನೀರನ್ನ ನದಿಗೆ ಬಿಡಲಾಗ್ತಿರುವಂತದ್ದು. ಹಾಗಾಗಿ ನಿನ್ನೆಯವರೆಗೂ ಬರಿದಾಗಿದ್ದಂತ ತುಂಗಾ ನದಿ ಇವತ್ತು ಹರಿತಾ ಇದೆ. ನಿಮಗೆ ದೃಶ್ಯಾವಳಿಗಳು ಸಹ ಕಾಣಿಸ್ತಾ ಇದೆ. 2500 ಕ್ಯೂಸೆಕ್ಸ್ನಷ್ಟು ನೀರನ್ನ ಜಲಾಶಯದಿಂದ ನದಿಗೆ ಬಿಟ್ಟಿರೋ ಹಿನ್ನೆಲೆಯಲ್ಲಿ ಇವತ್ತು ನದಿ ಹರಿತಾ ಇರುವಂತದ್ದು. ಒಂದು ಕಡೆ ಮಲೆನಾಡು ಜಿಲ್ಲೆ ಶಿವಮೊಗ್ಗದಲ್ಲಿ ಮಳೆಯ ಪ್ರಮಾಣ ಸಾಕಷ್ಟು ಕುಸಿತ ಆಗಿದೆ. ಹಾಗಾಗಿ ಜನ ಆತಂಕದಲ್ಲಿದ್ರೆ ತುಂಗಾ ಜಲಾನಯನ ಪ್ರದೇಶ ವ್ಯಾಪ್ತಿಯಲ್ಲಿ ಅಂದ್ರೆ ಶೃಂಗೇರಿ ಸೇರಿದಂತೆ ಆ ಭಾಗದಲ್ಲಿ ನಿನ್ನೆ 1 ದಿನ ಮಳೆ ಆಗಿರೋ ಕಾರಣಕ್ಕೆ ಸಾಕಷ್ಟು ಪ್ರಮಾಣದ ನೀರು ಜಲಾಶಯಕ್ಕೆ ಬಂದಿದೆ. ಹಾಗಾಗಿ ನದಿ ಈಗ ನದಿಯಲ್ಲಿ ನೀರು ಬಿಟ್ಟಿರೋದ್ರಿಂದ ತುಂಗೆ ಹರಿತಾ ಇರುವಂತದ್ದು. ಹಾಗಾಗಿ ಈ ಭಾಗದಲ್ಲಿ ಒಂದು ಕಡೆ ಆತಂಕ ಇದೆ, ಮಳೆ ಇಲ್ಲ ಎನ್ನುವಂತ ಆತಂಕ ಇದೆ. ಮತ್ತೊಂದು ಕಡೆ ಈಗ ನದಿಯಲ್ಲಿ ಅಂದ್ರೆ ತುಂಗಾ ಜಲಾನಯನ ಪ್ರದೇಶ ವ್ಯಾಪ್ತಿಯಲ್ಲಿ ಮಳೆ ಆಗಿರೋ ಕಾರಣಕ್ಕೆ ಈಗ ನದಿಯಲ್ಲಿ ನೀರು ಹರಿತಾ ಇರೋದನ್ನ ನೋಡಿ ಈ ಭಾಗದ ಜನರಲ್ಲಿ ಸಂತಸ ಮೂಡಿರುವಂತದ್ದು. ಇದಿಷ್ಟು ಇಲ್ಲಿನ ಸುದ್ದಿಯಾಗಿತ್ತು. ಮುಂದಿನ ಸುದ್ದಿಯನ್ನ ನನ್ನ ಸಹೋದ್ಯೋಗಿ ಕೊಡ್ತಾರೆ. ಓವರ್ ಟು ಯು.